ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ತಳಹಂತದಿಂದ ಬೆಳೆದು ಬಂದಿರುವ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಮಹಾನಾಯಕ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರವಾದ ನೆಲೆ ಕಲ್ಪಿಸುವಲ್ಲಿ ಯಶಸ್ವಿಯಾದ ಡಿಕೆಶಿ, ಸಚಿವ ಎಬಿ ಪಾಟೀಲ್ ಸಂತಸ. ಸಂಘಟನೆ, ಹೋರಾಟ, ಪರಿಶ್ರಮ ಇವನ್ನೆಲ್ಲ ಒಳಗೊಂಡಂತೆ ಅಪರೂಪದ ನಾಯಕತ್ವದ ಗುಣ ಡಿಕೆಶಿಯಲ್ಲಿದೆ ಎಂದ ಶಿಕ್ಷಣ ಪ್ರೇಮಿ. ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರಿ ನಾಡಿನಲ್ಲಿ ಹೊಸ ಅಧ್ಯಾಯ ಆರಂಭ ಎಂದ ಮಾಜಿ ಸಚಿವ ಎಬಿ ಪಾಟೀಲ್. ಮುಂಚಿತವಾಗಿ ವಾಹಿನಿ ಪ್ರಕಾರ ಹೇಳಿದೆ ನಾನು, ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಇವತ್ತಾಗಿದ್ದಾರೆ, ಭಾಳ ಸಂತೋಷ. ಕಾರಣ ಇಷ್ಟೇ, ಪಕ್ಷದ ನಿಷ್ಠಾವಂತ, ಮೊದಲಿಂದಲೂ ಪಕ್ಷದ ಸೇವಾ ಮಾಡ್ಕೊಂಡು ಬಂದವರು, ಸಂಘಟನಾ ಚಾತುರ್ಯ ಹೊಂದಂತ ಅವರು ಅಧ್ಯಕ್ಷ ಆದ ಬಳಿಕ ಬಹಳಷ್ಟು ಬದಲಾವಣೆ ಪಕ್ಷದಲ್ಲಿ ಮಾಡಿ, ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಂಘಟನೆಗೆ. ಅವರು ಕೂಡ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಅವರು ಮುಖ್ಯ ಪಾತ್ರ, ಅವರು ಸಿದ್ದರಾಮಯ್ಯ ಕೂಡ ಮಾಡಿದ್ದಾರೆ. ಇವತ್ತು ಪಕ್ಷದ ವರಿಷ್ಠರು ದಿಲ್ಲಿಯಲ್ಲಿ ಮೊದಲು 23ರಲ್ಲಿ ಯಾವ ರೀತಿ ಮಾತುಕತೆ ಆಗಿತ್ತು, ಆ ಮಾತಿನ ಪ್ರಕಾರ ಇವತ್ತು ಡಿ ಕೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೂಡ ಕೊಟ್ಟಿದ್ದಾರೆ. ಅತೀವ ಸಂತೋಷ ಆಗಿದೆ. ನಿಷ್ಠರ ಕೆಲಸ ಮಾಡ್ತಾರೆ, ನನ್ನ ಭಾಳ ಅನುಕೂಲ ಮಾಡಿಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅಭಿನಂದನೆಗಳು.